ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್. ಇವಾಗಂತೂ ಮಳೆಗಾಲ, ಶೀತ ನೆಗಡಿ ಇಂಥವೆಲ್ಲ ಜಾಸ್ತಿ ಅಲ್ವಾ. ಅದಕ್ಕೋಸ್ಕರ ನಾವು ಆರೋಗ್ಯಕರವಾಗಿನೂ ಕೂಡ ಇರಬೇಕು ಮತ್ತು ಬಾಯಿಗೂ ರುಚಿಯಾಗಿರಬೇಕು ಅಂತ ಅಡುಗೆಗಳನ್ನೇ ಮಾಡ್ಕೊಂಡು ಊಟ ಮಾಡಿದರೆ ಆವಾಗ ನಮಗೆ ಈ ತರಹ ತೊಂದರೆಗಳಿಂದೆಲ್ಲ ದೂರ ಇರಬಹುದು. ನೋಡಿ, ನಾನು ಇವತ್ತು ಊರಿನಲ್ಲಿ ಇದ್ದೀನಿ. ಊರಿನಲ್ಲಿ ದೊಡ್ಡ ಪತ್ರೆ ತುಂಬ ಚೆನ್ನಾಗಿತ್ತು. ದೊಡ್ಡ ಪತ್ರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವೆಲ್ಲ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಿ. ಇದರಿಂದ ಒಂದು ಸುಲಭವಾದಂಥ ಚಟ್ನಿ ಹೇಳ್ಬೋದು, ಗೊಜ್ಜು ಅಂತ ಹೇಳ್ಬೋದು ಮಾಡೋಣ. ಇದು ಹುಳಿ ಹುಳಿಯಾಗಿ ಖಾರವಾಗಿದ್ರೆ ಮಳೆಗಾಲಕ್ಕೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಇಷ್ಟು ಎಲೆಗಳನ್ನು ಕೊಯ್ಕೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದುಕೊಂಡು ನಾನು ಉಪಯೋಗಿಸ್ತೀನಿ. ಹಾಗೆ ನೋಡಿ, ಇಲ್ಲಿ ನಾನು ಪಕ್ಕದ ಗಾರ್ಡನ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ನೋನಿ ಗಿಡ ಇದೆ. ನೋನಿ ಇದು ತುಂಬಾನೇ ಔಷಧಿಗೆಲ್ಲ ಬರುತ್ತೆ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ನೋಡಿ, ಈ ತರ ಇರುತ್ತೆ ಗಿಡ. ನೋಡಿ, ಕಾಯಿ ಕೂಡ ಯಾವ ತರ ಆಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ ಹಳದಿ ಬಣ್ಣ ಬಂದವಾಗ ಅದನ್ನ ಕೊಯ್ಬೇಕು. ಈ ತರ ಇರುತ್ತೆ. ಹೂವೆಲ್ಲ ಆಗ್ತಾ ಇದೆ ನೋಡಿ, ಹೊಸದಾಗೆಲ್ಲ ಈ ತರ ಚಿಕ್ಕ ಚಿಕ್ಕದಾದಂಥ ಹೂವು ಆಗುತ್ತೆ. ನಮ್ಮ ಮಾವ ಇದರಿಂದ ಮೈಕೈ ನೋವಿಗೆಲ್ಲ ಔಷಧಿಗಳನ್ನ ಕೂಡ ತಯಾರಿಸ್ತಾರೆ. ಹಾಗೆ ನೋಡಿ, ಇಲ್ಲೆಲ್ಲ ಹೂ ಕೂಡ ಆಗಿದೆ. ಹಾಗೆ ಅಂಜೂರದ ಗಿಡ ಎಷ್ಟು ದೊಡ್ಡದಾಗಿ ಹಬ್ಬಿದೆ ಅಂತ ನೀವೇನೇ ನೋಡ್ಬೋದು. ಇದು ಕೇವಲ 2 ವರ್ಷದ ಗಿಡ, ಇವಾಗಲೇ ಇಷ್ಟು ದೊಡ್ಡದಾಗಿದೆ. ನಾನು ಇಲ್ಲಿ ಸೂಜಿ ಮೆಣಸು ಅಂದ್ರೆ ಗಾಂಧಾರಿ ಮೆಣಸನ್ನು ಕೊಯ್ಯೋದಕ್ಕೆ ಅಂತ ಬಂದೆ. ಈ ಚಟ್ನಿ ಮಾಡೋದಕ್ಕೆ ಅಂತ ಕೂಡಲೇ ನಮಗೆ ಗಾಂಧಾರಿ ಮೆಣಸು ಕೂಡ ಬೇಕಲ್ವಾ ಖಾರಕ್ಕೆ. ನಾವು ಹಸಿ ಮೆಣಸನ್ನು ಉಪಯೋಗಿಸೋದು ಕಡಿಮೆ. ಈ ತರಹ ಗಾಂಧಾರಿ ಮೆಣಸನ್ನೇ ಉಪಯೋಗಿಸ್ತೀವಿ. ಇದನ್ನ ನಾವು ಜಾಸ್ತಿ ಖಾರ ಮಾಡ್ಕೊಂಡು ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಏನು ಆಗಲ್ಲ. ಹಸಿ ಮೆಣಸನ್ನ ತಿಂದ್ರೆ ಕೆಲವೊಬ್ಬರಿಗೆಲ್ಲ ಗ್ಯಾಸ್ಟ್ರಿಕ್ ಆಗತ್ತಲ್ವಾ, ಅಂತವರೆಲ್ಲ ಈ ಗಾಂಧಾರಿ ಮೆಣಸನ್ನ ಖಾರಕ್ಕೆ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೇದು. ಇವಾಗಂತೂ ಒಣಗಿರೋದು ಮಾರ್ಕೆಟಲ್ಲಿ, ಆನ್ಲೈನ್ನಲ್ಲಿ ಎಲ್ಲ ಕಡೆ ಸಿಗತ್ತೆ ಅಲ್ವಾ. ಇದನ್ನ ತಗೊಬಂದು ನಾವು ಅದನ್ನ ಅಡುಗೆಗೆಲ್ಲ ಉಪಯೋಗಿಸ್ಕೊಳ್ಬಹುದು. ನೋಡಿ, ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸನ್ನ ಕೊಯ್ಕೊಳ್ತಾ ಇದ್ದೀನಿ. ಈ ಗಾಂಧಾರಿ ಮೆಣಸಿನ ಎಲೆಗಳಿರತ್ತಲ್ವ, ಎಳೆದಾದಂತಹ ಚಿಗುರು, ಅದರಿಂದನೂ ಕೂಡ ಅಡುಗೆಯನ್ನ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ತಂಬಳಿ ಎಲ್ಲ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಇವಾಗ ಚಟ್ನಿಯನ್ನ ಮಾಡೋದಕ್ಕೆ ಮೊದಲು ಬಾಣಲೆಯಲ್ಲಿ ನಾನಿಲ್ಲಿ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ನಂತರ ಈ ತೊಳೆದಂತಹ ಸೊಪ್ಪುಗಳನ್ನ ಹಾಕಿ ಬಾಡಿಸ್ಕೋಬೇಕು. ದೊಡ್ಡ ಪತ್ರೆ ಫ್ಲೇವರ್ ನಿಮ್ಗೆ ಇಷ್ಟ ಆಯ್ತು ಅಂತಾದ್ರೆ ನೀವು ಜಾಸ್ತಿ ಸೊಪ್ಪುಗಳನ್ನು ಹಾಕಿದ್ರು ಕೂಡ ಏನಾಗಲ್ಲ, ಚೆನ್ನಾಗಿ ಆಗುತ್ತೆ. ನಂತರ ಖಾರಕ್ಕೆ ಬೇಕಷ್ಟು ನಾನಿಲ್ಲಿ ಗಾಂಧಾರಿ ಮೆಣಸನ್ನ ಹಾಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಹಾಕೊಂಡ್ರೆ ಆಯ್ತು. ಅದರಲ್ಲೂ ಕೂಡ ಈ ಹಸಿಯದಾದಂತಹ ಗಾಂಧಾರಿ ಮೆಣಸು ಖಾರಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ, ಹಣ್ಣಾಗಿದ್ರೆ ಅಷ್ಟೇ ಜಾಸ್ತಿ ಖಾರ ಇರುತ್ತೆ. ನಂತರ ನಾನು ಇದನ್ನ ಹುರಿದುಕೊಂಡು, ನಾನು ಇದಕ್ಕೆ ಇಂಗನ್ನ ಏನು ಹಾಕ್ತಾ ಇಲ್ಲ, ಯಾಕೆಂದ್ರೆ ಈ ದೊಡ್ಡ ಪತ್ರೆ ಫ್ಲೇವರೇ ತುಂಬಾ ಚೆನ್ನಾಗಿರ್ಲಿ ಅನ್ಕೊಂಡು. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಮತ್ತೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಳಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕ್ಯಾಲ್ಸಿಯಂ ಅದರಲ್ಲಿ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಅಡಿಗೆನಲ್ಲಿ ಜಾಸ್ತಿ ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಇದನ್ನ ಚೆನ್ನಾಗಿ ಹುರಿದುಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಅಷ್ಟೇ ಹಸಿ ತೆಂಗಿನಕಾಯಿ ತುರಿಯನ್ನ ಹಾಕ್ತೀನಿ, ಜಾಸ್ತಿ ಹಾಕೋದಿಲ್ಲ. ಅದನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರಕ್ಕೆ ನಾವು ಆಲ್ರೆಡಿ ಮೆಣಸನ್ನು ಹಾಕಿದ್ವಿ. ಹಾಗೆ ಹುಳಿ ಹಾಕಬೇಕಲ್ಲ, ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡರ್ ಅಂದ್ರೆ ನಾವೆಲ್ಲ ಹುಳಿ ಪುಡಿ ಅಂತ ವಾಟೆಕಾಯಿಂದ ಮಾಡಿ ಇಟ್ಕೋತೀವಿ, ಅದನ್ನ ಕೂಡ ನಾನು ಹಾಕಿದ್ದೀನಿ. ಹುಣಸೆ ಹಣ್ಣನ್ನ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಸ್ವಲ್ಪ ನೀರನ್ನ ಹಾಕಿ ಈ ತರ ರುಬ್ಕೊಂಡ್ರೆ ಆಯ್ತು. ನಂತರ ಮತ್ತೆ ಬಾಣಲೆಯಲ್ಲಿ ಒಗ್ಗರಣೆಯನ್ನು ಮಾಡಿ, ಸಾಸಿವೆ ಒಗ್ಗರಣೆಯನ್ನು ಮಾಡಿ ಇದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ 2 ದಿನಗಳ ಕಾಲ ಇಟ್ಕೋಬಹುದು. ಇದು ಬಿಸಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೂ ಚೆನ್ನಾಗಾಗತ್ತೆ. ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.